ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ನಾನು ಸೋಮವಾರದ ಪೂರ್ತಿ ದಿನದ ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೋಮವಾರ ನನಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಮನೆ ದೇವ್ರ ವಾರ ಬೇರೆ, ಪೂಜೆ ಅದು ಇದು, ಆಮೇಲೆ ಆರ್ಡರ್ಸೂ ಅವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಆ್ಯಂಡ್ ಹಿಂದಿನ ದಿನವೇ ಗೊತ್ತಾಗುತ್ತೆ ಅಲ್ವಾ, ಆರ್ಡರ್ಸ್ ಜಾಸ್ತಿ ಇದ್ದಾಗ ಈ ಥರ ಅಂದರೆ ಡೈಲಿ ಒಂದೊಂದು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಆ ರೀತಿ ನನಗೆ ಅಡುಗೆ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ದೋಸೆಗೆ ರೆಡಿ ಮಾಡಿಬಿಟ್ಟಿದ್ದೆ. ಅದರಲ್ಲೂ ಸೋಮವಾರ ದಿನ ದೋಸೆ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರಾಜ್ಮುಡಿ ರೈಸ್ನ ಹಾಕಿ ನಾನು ದೋಸೆಗೆ ಅಕ್ಕಿ ನೆನೆಸಿದ್ದು, ಅಂದರೆ ದೋಸೆ ಹಿಟ್ಟನ್ನು ರುಬ್ಬಿದ್ದು. ಯಾವಾಗ್ಲೂ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನ ಯೂಸ್ ಮಾಡ್ತಾಯಿದ್ದೆ. ಈ ಸಲ ಕೆಂಪಕ್ಕಿ ಜಾಸ್ತಿ ತಂದಿದ್ದೆ ಅಲ್ವ, ಒಂದು 25 kg ಆಗೋಷ್ಟು ಕೆಂಪಕ್ಕಿನೇ ಹಾಕಿ ದೋಸೆ ಟ್ರೈ ಮಾಡೋಣ ಅಂತ. ಕಲರೂ ಅಷ್ಟೇ, ಟೇಸ್ಟೂ ಅಷ್ಟೇ, ಅದ್ರ ಟೆಕ್ಸ್ಚರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸೇಮ್ ಹೋಟೆಲ್ ಶೈಲಿನಲ್ಲೇ ದೋಸೆ ಮಾಡ್ತಾಯಿದ್ದೆ ಅವತ್ತು. ಮೇಲ್ಗಡೆ ಸ್ವಲ್ಪ ಚಟ್ನಿ ಪುಡಿ, ಅಂದರೆ ಕಡಲೆಬೇಳೆ ಚಟ್ನಿ ಪುಡಿ. ಆ್ಯಂಡ್ ಇವಾಗಂತೂ ತುಪ್ಪದ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ ಬೆಣ್ಣೆ ಯಾವಾಗ್ಲೂ ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಬೆಣ್ಣೆ ದೋಸೆ ಥರನೇ ಮಾಡಿದ್ದೆ, ಸಕ್ಕತ್ತಾಗಿತ್ತು. ದೋಸೆ ಹಿಟ್ಟಿನ ಕಲರ್ ನೋಡ್ಬೋದು ನೀವು, ಕೆಂಪಕ್ಕಿಯಿಂದ ಮಾಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಕೆಂಪಗಿರುತ್ತೆ. ಬಟ್ ದೋಸೆ ಮಾತ್ರ 2 ತಿನ್ನೋರು 3 ತಿಂತಾರೆ, 3 ತಿನ್ನೋರು 4 ತಿಂತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಬೇಕು ಅಂತ ಅಂದರೆ ನೀವು ರೆಸಿಪಿ ತೋರಿಸಿ ನಮಗೆ ಕೆಂಪಕ್ಕಿನ ಯೂಸ್ ಮಾಡಿ ಹೇಗೆ ದೋಸೆ ಮಾಡೋದು ಅಂದರೆ, ನಾನು ನೆಕ್ಸ್ಟ್ ವೀಕಲ್ಲಿ ನಾನು ನಾರ್ಮಲಾಗಿ ದೋಸೆ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಬಿಕಾಸ್ ದೋಸೆ, ಇಡ್ಲಿ ಅವೆಲ್ಲ ಒಂಥರ ಟೈಮ್ ಸೇವರ್ ಥರ. ಅದಕ್ಕೊಂದು ಚಟ್ನಿನೋ ಪಲ್ಯನೋ ಮಾಡಿಬಿಟ್ರೆ ಬೆಳಗ್ಗೆ ದೋಸೆ ಹಿಟ್ಟು, ಮಧ್ಯಾಹ್ನವೂ ಸಹ ಅದೇ ಆಗುತ್ತೆ. ಹಾಗಾಗಿ ಅವತ್ತು ಬೆಳಗ್ಗೆ ದೋಸೆನೇ ಮಧ್ಯಾಹ್ನಕ್ಕೂ ಊಟಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ದೋಸೆ ಹಿಟ್ಟನ್ನೇ ನಾನು ಪ್ರಿಪೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಬೆಣ್ಣೆ ದೋಸೆ ಥರ ಮಾಡ್ಕೊಂಡಿದ್ದೆ ಅಲ್ವಾ, ಸಕ್ಕತ್ತಾಗಿತ್ತು ಟೇಸ್ಟು. ಸೊ ಹಾಗೆ ಮನೆ ಕೆಲಸ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು, ಆರ್ಡರ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಆರ್ಡರ್ಸ್ ಪ್ಯಾಕ್ ಮಾಡಿಬಿಡೋಣ, ಸಂಜೆ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆರ್ಡರ್ಸ್ನೆಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೆ. ತುಂಬ ಜನಕ್ಕೆ ಇನ್ನೂ ಡೌಟ್ ಇದೆ, ಮೇಡಮ್ ನಮ್ಗೆ ತುಂಬ ಮೋಸ ಹೋಗ್ಬಿಟ್ಟಿದ್ದೀವಿ, ಬೇರೆ ಕಡೆ ಎಲ್ಲ ಪೇಮೆಂಟ್ ಮಾಡಿ, ನೀವು ಪೇಮೆಂಟ್ ಮಾಡಿದರೆ ನಿಮಗೆ ಖಂಡಿತ ನನಗೆ ಕಳಿಸ್ಕೊಡ್ತೀರಾ ಅಲ್ವಾ ಅಂತ ತುಂಬ ಮೆಸೇಜ್ ಹಾಕ್ತೀರಾ, ತುಂಬ ಕಾಲ್ಸ್ ಮಾಡ್ತೀರಾ. ಸೊ ಖಂಡಿತ ಕಳಿಸ್ಕೊಡ್ತೀನಿ. 3-4 ಡೇಸಲ್ಲೇ ನಿಮಗೆ ಎಲ್ಲವೂ ಸಹ ರೀಚ್ ಆಗುತ್ತೆ. ಆ್ಯಂಡ್ ನಿಮಗೆ ರೀಚ್ ಆಗಲಿಲ್ಲ ಅಂತ ಅಂದರೆ ನನಗೊಂದು ಜಸ್ಟ್ ಫೋನ್ ಅಥವಾ ಕಾಲ್ ಮಾಡಿದ್ರೆ ಸಾಕು, ಆರ್ಡರ್ ಟ್ರ್ಯಾಕಿಂಗ್ ಐಡಿನೂ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಹೋಗೋದಿಲ್ಲ, ತುಂಬ ಜನಕ್ಕೆ ಒಳ್ಳೆ ಪ್ರಾಡಕ್ಟ್ಸ್ನ ನಾನು ರೀಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ತುಂಬ ಮನೆಗೆ ಬೇಕಾಗಿರೋವಂಥದ್ದು ಮಲ್ಟಿಗ್ರೇನ್ ಆಟ ಆಗಿರ್ಬೋದು, ರಾಗಿ ಹಿಟ್ಟು, ಏನೇನು ಪ್ರಾಡಕ್ಟ್ಸ್ ಬೇಕು ಅವರೆಲ್ಲನೂ ಸಹ ನಾನು ಪ್ರಾಡಕ್ಟ್ಸು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಅದ್ರ ಕ್ವಾಲಿಟಿನ ನೋಡಿಬಿಟ್ಟು ಪ್ರತಿ ತಿಂಗಳು ನನಗೆ ಆರ್ಡರ್ಸ್ ಕೊಡ್ತಾರೆ. ಒಂದೊಂದು ತಿಂಗಳಿಗಾಗೋಷ್ಟು 3 kg 4 kg 5-5 kg ಆಗೋಷ್ಟು ಆರ್ಡರ್ ಕೊಟ್ಬಿಡ್ತಾರೆ. ಫಸ್ಟ್ 2 ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದು, ಇವಾಗ ಒಂದು 15 to 20 ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ನನ್ನಲ್ಲಿ. ಸೊ ಇಲ್ಲೇ ನೀವು ನೋಡ್ತಾ ಇರ್ಬೋದು, ಒಬ್ಬೊಬ್ಬರು ಸ್ಟಾರ್ಟಿಂಗ್ ತೊಗೊಳ್ಳೋರು 1-2 ಪ್ರಾಡಕ್ಟ್ನ ತೊಗೊತಾರೆ. ಟೇಸ್ಟ್ ನೋಡಾದ್ಮೇಲೆ ಈ ರೀತಿ ಬಲ್ಕಲ್ಲಿ ನನ್ನ ಹತ್ರ ಆರ್ಡರ್ ತೊಗೋತಾರೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡು ಅಷ್ಟೇ, 2 days ಒನ್ಸ್ ನಾನು 6 kg ಲಡ್ಡು ಪ್ರಿಪೇರ್ ಮಾಡಲೇಬೇಕು. ಅಷ್ಟು ತುಂಬಾ ಆರ್ಡರ್ಸ್ ಬರುತ್ತೆ ಅದಕ್ಕೆ. ಅಷ್ಟು ಡ್ರೈ ನಟ್ಸ್ ಹಾಕ್ತೀನಿ, ಡ್ರೈ ಸೀಡ್ಸ್ ಹಾಕ್ತೀನಿ, ಆಮೇಲೆ ಕೊಬ್ಬರಿ, ಗೋಂದ್ ಅಂತಾರೆ ನೋಡಿ, ಅದು ಅಂಟು, ಅದನ್ನೆಲ್ಲ ಹಾಕಿ ತುಂಬಾ ಟೇಸ್ಟಿಯಾಗಿ ಮಾಡಿಕೊಡ್ತೀನಿ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಅದರಲ್ಲಿ ಜಾಗರಿ ಆಗಿರ್ಬೋದು, ಹನಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆ್ಯಂಡ್ ಈವನ್ ನಾನು ಡೇಟ್ಸ್ ಪೌಡರ್ನ ಸಹ ಯೂಸ್ ಮಾಡಲ್ಲ. ಡೇಟ್ಸ್ನೇ ನಾನು ರುಬ್ಬಿ ಹಾಕ್ತೀನಿ ಅಲ್ವಾ. ಸೊ ಹಾಗಾಗಿ ಎಕ್ಸ್ಟ್ರಾ ಸ್ವೀಟ್ನೆಸ್ಗೆ ಅಂತ ಹಿಡನ್ ಶುಗರ್ ಯಾವುದೇ ರೀತಿಯಲ್ಲಿ ಇರೋದಿಲ್ಲ ಅದರಲ್ಲಿ. ತುಂಬ ಹೆಲ್ದಿ. ಒಂದು ಡ್ರೈ ಫ್ರೂಟ್ ಲಡ್ಡು ತಿಂದರೆ ಸಾಕು, ದಿನಪೂರ್ತಿ ಎನರ್ಜೆಟಿಕ್ ಆಗಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ನೋಡಿ, ಇದೆಲ್ಲ ಸ್ವಲ್ಪ ಬಲ್ಕಲ್ಲಿ ನನಗೆ ಆರ್ಡರ್ಸ್ ಕೊಟ್ಟಿರ್ತಾರಲ್ವ, ಅದನ್ನು ಈ ರೀತಿ ನಾನು ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ಆ್ಯಂಡ್ ದೋಸೆ ಪ್ರೀಮಿಕ್ಸ್ ಎಲ್ಲ ನೀವು ಟ್ರೈ ಮಾಡಬೇಕು ಅಂತ ಇದ್ದರೆ 3-3 4-4 ಒಟ್ಟಿಗೆ ತೊಗೋಬೋದು. ಒಂದು ಸ್ವಲ್ಪ ಡಿಸ್ಕೌಂಟಲ್ಲಿನೂ ಸಹ ಸಿಗುತ್ತೆ ನಿಮಗೆ. ಒಂದು ಸ್ವಲ್ಪ ಆರ್ಡರ್ ಪ್ಯಾಕ್ ಮಾಡಿ ಮುಗಿಸ್ತಾ ಇದ್ದ ಹಾಗೆಯೇ ಟೈಮ್ ಆಗಿತ್ತು. ಹಿಂದಿನ ದಿನ ನಾನು ಪೆಸರಟ್ಟು ವೀಡಿಯೋ ತೋರಿಸಿದ್ದೆ ಅಲ್ವಾ. ಸೊ ನೆಕ್ಸ್ಟ್ ಡೇ ನನಗೆ ಪೆಸರಟ್ಟಿಗೆ ಸ್ವಲ್ಪ ಆರ್ಡರ್ ಜಾಸ್ತಿನೇ ಬಂದಿತ್ತು. ಹಾಗಾಗಿ ಪೆಸರಟ್ಟದು ಎಲ್ಲ ದೋಸೆ ಪ್ರೀಮಿಕ್ಸು ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಮಿಲ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಬಂದು ಮತ್ತೆ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ 6 o'clock ಆಗಿದೆ ಈವ್ನಿಂಗು. ಅಷ್ಟರಲ್ಲಿ ಒಂದು 35 ಆರ್ಡರ್ಸ್ನ ನಾನು ಪ್ಯಾಕ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಲ್ಕಲ್ಲಿ ಕೊಟ್ಟಿರೋರಿಗೆ ನಾನು ಈ ರೀತಿ ಬಾಕ್ಸ್ ಪ್ಯಾಕ್ನ ಮಾಡ್ತೀನಿ. ಹಾಗೆಯೇ
ತುಂಬ ನೀಟಾಗಿ ಎಲ್ಲೂ ಸಹ ಲೀಕೇಜ್ ಆಗದೇ ನಿಮಗೆ ರೀಚ್ ಆಗುತ್ತೆ. 250 ml ಆಗಿರ್ಬೋದು ಅಥವಾ 500 ml ಆಗಿರ್ಬೋದು. ಕೆಲವೊಬ್ಬರು 250 ml ತೊಗೊಂಡು ಟೇಸ್ಟ್ ತುಂಬಾ ಚೆನ್ನಾಗಿದೆ, ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೆಯೇ ಅದ್ರ ಘಮ ನಮಗೆ ತುಂಬ ಇಷ್ಟ ಆಯಿತು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೀತಿ ತುಪ್ಪ ಘಮ ಟೇಸ್ಟು. ಸೊ ಇವಾಗ ನಿಮ್ಮಲ್ಲೇ ನಾವು ಈ ರೀತಿ ಟೇಸ್ಟಲ್ಲಿ ನೋಡಿದ್ದು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು 1 ಲೀಟರ್ ಆಗುವಷ್ಟು ನನ್ನ ಹತ್ರ ಘೀನ ಪರ್ಚೇಸ್ ಮಾಡ್ತಾಯಿದ್ದೀರಾ. ತುಂಬಾ ಚೆನ್ನಾಗಿದೆ. ಕೆಲವೊಬ್ಬರಿಗೆ ಬಫೆಲೋ ಘೀ ಅಷ್ಟಾಗಿ ಅಭ್ಯಾಸ ಇರಲ್ಲ, ಅವರು ಎಲ್ಲ ಕೌ ಘೀನೇ ತೊಗೊಳ್ತಾರೆ. ಬಟ್ ಬಫೆಲೋ ಘೀ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಪರ್ಸ್ನಲಿ ಮನೆಯಲ್ಲಿ ಯೂಸ್ ಮಾಡೋದು ಬಫೆಲೋ ಘೀನೇ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಯಾವುದೇ ರೀತಿ ಕಫ ಕಟ್ಟಲ್ಲ. ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಅಂದರೆ ಕಫ ಕಟ್ಟುತ್ತೇನೋ ಎಮ್ಮೆ ತುಪ್ಪ ಯೂಸ್ ಮಾಡಿದ್ರೆ ಜಾಸ್ತಿ ಅಂತ. ಸೊ ಎಮ್ಮೆ ತುಪ್ಪನ ಕಾಯಿಸ್ಬೇಕಾದ್ರೆ ಕೆಲವೊಂದು ಪದಾರ್ಥನ ನೀಟಾಗಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಮೆಣಸು ಈ ರೀತಿ ಎಲ್ಲ ಹಾಕಿದ್ರೆ ಖಂಡಿತ ಅದು ಕಫ ಕಟ್ಟಲ್ಲ. ಸೊ ಹಾಗಾಗಿ ಅದನ್ನು ಸಹ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಆರ್ಡರ್ ಮಾಡಬೇಕು ನೀವು ಅಂತ ಇದ್ದರೆ ನಾನು ಲಾಸ್ಟಲ್ಲಿ ನನ್ನ ನಂಬರ್ನ ಶೇರ್ ಮಾಡ್ತೀನಿ, ನೀವು ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಬೆಳಗ್ಗೆನೂ ದೋಸೆ, ಮಧ್ಯಾಹ್ನನೂ ದೋಸೆನೇ ತಿಂದಿದೆ ಅಲ್ವಾ. ಇನ್ನು ಸಂಜೆಗೆ ಸಾಂಬಾರು ಮಾಡಿಬಿಟ್ರೆ ನಾಳೆಗೂ ಅದು ಕರೆಕ್ಟ್ ಆಗುತ್ತೆ. ನಾಳೆ ಮಧ್ಯಾಹ್ನ ನಾನು ಎಕ್ಸ್ಟ್ರಾ ಏನು ಕುಕ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಈ ಆರ್ಡರ್ಸ್ ಏನೇನಿದೆ ಅದರದ್ದು ಕೆಲಸ ನನಗೆ ಜಾಸ್ತಿ ಇರುತ್ತಲ್ವ, ಅದನ್ನು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ರಾತ್ರಿನೇ ನಾನು ಸಾಂಬಾರನ್ನ ಸಹ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇನ್ನು ಮತ್ತೆ ಏನಾದರೂ ತಿಂಡಿ ಅಂತ ಅಂದರೆ ಮತ್ತೆ ನಾಳೆ ಮಧ್ಯಾಹ್ನಕ್ಕೆ ಮತ್ತೆ ನಾನು ಸಾಂಬಾರು ಮಾಡಬೇಕು. ಹಾಗಾಗಿ ಆ ಟೆನ್ಷನ್ನೇ ಬೇಡ, ರಾತ್ರಿ ಮಾಡಿಬಿಟ್ರೆ ನಾಳೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮೂಲಂಗಿ ಬೇಳೆ ಸಾಂಬಾರಿಗೆ ಬೇಳೆ, ಮೂಲಂಗಿ ಮತ್ತು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಇದೇನಪ್ಪ ಇಷ್ಟಿಷ್ಟು ಸಣ್ಣ ಸಣ್ಣದು ಅಂತ ಅಂದ್ಕೊಬಿಟ್ಟು ಟೆರೆಸಲ್ಲಿ ಬಿಟ್ಟಿತ್ತು. ಒಂದು ಗಿಡ ತುಂಬ ಸಣ್ಣ ಸಣ್ಣ ಟೊಮ್ಯಾಟೊ ಹಣ್ಣಾಗಿತ್ತು. ಹಾಗಾಗಿ ಅದನ್ನೆಲ್ಲನೂ ತೊಗೊಂಡು ಬಂದುಬಿಟ್ಟು ನಾನು ಟೊಮ್ಯಾಟೊನೂ ಸಹ ಬೇಯಲಿಕ್ಕೆ ಹಾಕಿದೆ. 1 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದ ನಂತರ ಟೊಮ್ಯಾಟೊ ಬೆಂದಿರೋ ಅಂಥದ್ದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸೌಟ್ ಆಗುವಷ್ಟು ಬೇಳೆ ಮತ್ತು ಮೂಲಂಗಿ, ನೀವು ಮೂಲಂಗಿ ಅಂತಲ್ಲ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಇದೇ ಮೆಥಡು ಬೇಳೆ ಸಾಂಬಾರು ಮಾಡೋದಕ್ಕೆ. ತರಕಾರಿ ಮತ್ತು ಬೇಳೆನ ಒಂದು ಸೌಟ್ ಆಗುವಷ್ಟು ಹಾಕ್ಕೊಂಡು ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಸಾಂಬಾರು ಪುಡಿ, ಸಾಂಬಾರು ಖಾರದ ಪುಡಿ, ಮತ್ತು ಒಂದು ಅರ್ಧ ಹಿಡಿ ಆಗುವಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಎಲೆ, ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ. ನೀವು ಬೇಕಿದ್ದರೆ ರುಬ್ಬೋದಕ್ಕೂ ಸಹ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಡಿವೈಡ್ ಮಾಡ್ಕೋಬೋದು. ಕರಿಬೇವನ್ನ ನಾನು ಯೂಶಲಿ ಈ ರೀತಿ ರುಬ್ಬೋದಕ್ಕೇ ಜಾಸ್ತಿ ಹಾಕ್ಕೊಬಿಡ್ತೀನಿ, ಒಗ್ಗರಣೆಗೆ ಕಡಿಮೆ ಹಾಕ್ತೀನಿ. ಯಾಕೆಂದರೆ ಕರಿಬೇವು ನಾವು ಈ ರೀತಿ ರುಬ್ಬಿ ಹಾಕಿದಾಗ ನಮ್ಮ ಬಾಡಿಗೆ ಸೇರುತ್ತೆ ಅದು. ಹಾಗಾಗಿ ರುಬ್ಬೋದಕ್ಕೇ ಹಾಕ್ಬಿಡ್ತೀನಿ. ಇಲ್ಲಿ ಒಗ್ಗರಣೆಗೆ ನೀವು ನೋಡ್ಬೋದು ಬರೀ 2 ಎಲೆನ ಪೀಸ್ ಮಾಡಿ ಹಾಕಿದ್ದೀನಿ. ಸೊ ಅದು ಜಾಸ್ತಿ ಒಗ್ಗರಣೆಗೆ ಹಾಕಿದ್ರೆ ಏನು ಪ್ರಯೋಜನ, ಸೈಡ್ನಲ್ಲಿ ತೆಗೆದಿಡ್ತಾರೆ. ಸೊ ಆ ರೀತಿ ಹಾಕೋದ್ರ ಬದಲು ರುಬ್ಬೋದಕ್ಕೆ ಜಾಸ್ತಿ ಹಾಕ್ಬಿಡ್ತೀನಿ ನಾನು, ಒಗ್ಗರಣೆಗೆ ಕಡಿಮೆ ಹಾಕ್ತೀನಿ. ರುಬ್ಬಿಟ್ರೆ ಅದನ್ನು ಯಾರೂ ತೆಗಿಲಿಕ್ಕೇ ಆಗಲ್ಲ ಅಲ್ವಾ. ಹಾಗಾಗಿ ಸೊ ಮಸಾಲೆ ರುಬ್ಬಿಟ್ಕೊಂಡಿದ್ದಾಯಿತು. ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಇವಿಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಸೇರಿಸ್ತಾ ಇದ್ದೀನಿ. ಆವಾಗಲೇ ಟೊಮ್ಯಾಟೊ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ನೀರು ಹಾಕಿ ಕಿವುಚ್ಬಿಟ್ಟಿಟ್ಟಿದ್ದೆ. ಅದೇ ನೀರನ್ನು ಈ ಮಸಾಲೆ ಜಾರನ್ನ ತೊಳಿಲಿಕ್ಕೆ ಹಾಕ್ಬಿಟ್ಟು ಆ ಮಿಕ್ಸ್ಚರ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಮಸಾಲೆ ಬೆಂದಿರೋ ಅಂಥದ್ದು ತುಂಬಾ ಸಿಂಪಲ್ಲು. ನೀವು ಜಾಸ್ತಿ ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ತೆಳು ಬೇಕಾದರೂ ಮಾಡ್ಕೋಬೋದು. ಅವತ್ತಿನ ದಿನಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ನೆಕ್ಸ್ಟ್ ಡೇಗೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ. ನೀವು ಗಟ್ಟಿ ತಿನ್ನೋದು ಅಭ್ಯಾಸ ಇದೆ ನಮಗೆ ಅನ್ನದ ಜೊತೆ ಮುದ್ದೆ ಜೊತೆ ಅಂತ ಇದ್ದರೆ ಹಾಗೇ ಇರ್ಬೋದು. ಇಲ್ಲಾಂದರೆ ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಿದ್ದಾದ ನಂತರ ಬೇಳೆ ಮತ್ತು ಅದು ಮೂಲಂಗಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಸಾಂಬಾರು ಕುದಿಯೋ ಅಷ್ಟರಲ್ಲಿ ಬೆಳಗ್ಗೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಅದು ಸ್ವಲ್ಪ ಜಾಸ್ತಿನೇ ಮಿಕ್ಕೋಗಿತ್ತು. ಸುಮ್ಮನೆ ಏನಕ್ಕೆ ಹೊರಗಡೆ ಎಸೆಯೋದು ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಬೋಂಡ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು 1 ಚಿಟಿಕೆ ಆಗುವಷ್ಟು ಸೋಡಾನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮಿಕ್ಸ್ ಮಾಡೋಷ್ಟರಲ್ಲಿ ಈ ಕಡೆ ನೋಡಿ ಸಾಂಬಾರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ. ಆ್ಯಂಡ್ ಮೂಲಂಗಿ ಸಾಂಬಾರು ಯಾರ್ಯಾರು ಇಷ್ಟ ಇಲ್ಲ ಅವ್ರಿಗೆ ಈ ರೀತಿ ಬೇಳೆ ಮೂಲಂಗಿ ಸಾರು ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟಪ್ಪ. ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂತೇನಿಲ್ಲ. ಯಾವುದೇ ತರಕಾರಿ ಮಾಡಿದ್ರೂ ಸುಮ್ಮನೆ ತಿನ್ನಬೇಕು ಅಷ್ಟೇ. ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ಅನ್ಬಾರ್ದು. ಈವನ್ ಬದನೆಕಾಯಿನೂ ಅಷ್ಟೇ, ಬದನೆಕಾಯಿ ಇಷ್ಟ ಇಲ್ಲ ಅಂತ ಅಂದ್ರೂ ನಾನು ಇವಾಗ ಪಚ್ಚಡಿ ಆ ರೀತಿ ಎಲ್ಲ ಮಾಡಿಬಿಟ್ಟು ರುಬ್ಬಿಟ್ಟು ಚಟ್ನಿ ಮಾಡೋದು ಆ ರೀತಿ ಎಲ್ಲ ಮಾಡಿಬಿಡ್ತೀನಿ. ಅದರಲ್ಲಿ ಬದನೆಕಾಯಿ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಈ ರೀತಿ ಎಲ್ಲ ಮಾಡಿಕೊಟ್ಟಾಗ ಮಕ್ಕಳೂ ಸಹ ಎಲ್ಲ ತರಕಾರಿನೂ ತಿಂತಾರೆ.
ಇಲ್ಲಿ ಬೋಂಡಕ್ಕೆ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಕಲಸಿಟ್ಟಿದ್ದೀನಿ. ಹಾಗೆಯೇ ಮಿಕ್ಕಿರೋವಂಥ ಆಲೂಗೆಡ್ಡೆ ಪಲ್ಯದಲ್ಲಿ ಉಂಡೆಗಳನ್ನ ಸಹ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈ ಆಲೂಗೆಡ್ಡೆ ಪಲ್ಯ ಅದು ಏನು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಡಿಪ್ ಮಾಡಿಬಿಟ್ಟು ಹಾಕೋದು ಅಷ್ಟೇ. ತುಂಬ ತೆಳು ಮಾಡ್ಕೋಬಾರ್ದು ಹಿಟ್ಟು. ಹಾಕಬೇಕಾದ್ರೆ ಓಪನ್ ಆಗಿಬಿಡುತ್ತೆ, ಅಂದರೆ ಏನು ಸ್ವಲ್ಪ ಸ್ವಲ್ಪ ಓಪನ್ ಆದಂಗೆ ಆಗಿಬಿಟ್ಟು ಆಲೂಗೆಡ್ಡೆ ಪಲ್ಯ ಒಂದು ಸ್ವಲ್ಪ ಎಣ್ಣೆಗೆಲ್ಲ ಬಿಟ್ಕೊಬಿಟ್ರೆ ಫುಲ್ ಚಟ ಚಟ ಅಂತ ಹಾರಿಬಿಡುತ್ತೆ. ಅದರಲ್ಲೆಲ್ಲ ನೀರಿನ ಅಂಶ ಇರುತ್ತೆ ಅಲ್ವಾ, ಹಾಗಾಗಿ ಸೊ ಈ ರೀತಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ನೀಟಾಗಿ ಒಂದು ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಲೂಗೆಡ್ಡೆ ಬೋಂಡ ರೆಡಿ. ನಾನು ಯಾವಾಗಲೂ ಅಷ್ಟೇ ಆಲೂಗೆಡ್ಡೆ ಬೋಂಡ ಆಲೂಗೆಡ್ಡೆ ಪಲ್ಯ ಮಾಡ್ತು ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ, 1 ಹಿಡಿ 2 ಹಿಡಿ ಆಗೋಷ್ಟು ಮಿಗೋಷ್ಟು. ಯಾಕೆಂದರೆ ರಾತ್ರಿಗೆ ಅದನ್ನು ಆಲೂಗೆಡ್ಡೆ ಬೋಂಡ ಮಾಡ್ಕೋಬೋದು ಅಲ್ವಾ, ಹಾಗಾಗಿ. ಇಲ್ಲ ಬೋಂಡ ಮಾಡೋದಕ್ಕೆ ಅಂತಲೇ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಜಾಸ್ತಿ ಪಲ್ಯ ಮಿಕ್ಕೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಪಲ್ಯ ಮಾಡಿದ್ದು ರಾತ್ರಿಗೆ ಮಿಕ್ಕಿದ್ರೆ ಈ ರೀತಿ ಬೋಂಡ ಮಾಡ್ಕೊಳ್ಳೋದು. ಬೋಂಡ ಮಾತ್ರ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸೊ ಹಾಗಾಗಿ ಪಕ್ಕದ ಮನೆ ನೇಬರ್ಸ್ಗೆಲ್ಲನೂ ಕೊಟ್ಟು ನಾವು ಸಹ ಒಂದು 2 ಟೇಸ್ಟ್ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ಬೋಂಡ. ಊಟಕ್ಕಿಂತ ಮುಂಚೆನೇ ನಾವು ಬೋಂಡಗಳನ್ನ ಮುಗಿಸಿ ಸ್ವಲ್ಪ ಊಟನೂ ಸಹ ಮಾಡ್ಕೋತಾ ಇದ್ದೀವಿ ಇಲ್ಲಿ. ಆ್ಯಂಡ್ ರಾತ್ರಿ ಊಟಕ್ಕೆ ಮುದ್ದೆ ಮಾಡೋಣ ಅಂತಿದೆ, ಬಟ್ ಬೆಳಗ್ಗೆಯಿಂದನೇ ಸ್ವಲ್ಪ ಕೆಲಸ ಮಾಡಿ ಸುಸ್ತಾದಂಗೆ ಆಗಿತ್ತು. ಸೊ ಮುದ್ದೆ ಮಾಡಲಿಲ್ಲ ನಾನು. ಹೇಗೆ ಇದ್ರೂ ಕೆಂಪಕ್ಕಿ ಅಲ್ವಾ ಯೂಸ್ ಮಾಡೋದು ನಾವು ಅಂತ ಅಂದ್ಬಿಟ್ಟು ರಾಜ್ಮುಡಿ ರೈಸು, ಸ್ವಲ್ಪ ಅದಕ್ಕೆ ತುಪ್ಪ, ಎಮ್ಮೆ ತುಪ್ಪ, ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಆಮೇಲೆ ಸ್ವಲ್ಪ ಸೌತೆಕಾಯಿ, ಇವಿಷ್ಟನ್ನು ಹಾಕಿ ಊಟನ ನಾವು ಮುಗಿಸ್ಕೊಂಡ್ವಿ. ನೈಟು ನಾನು ಹಿತೈಷ್ಗೆ ಅವನಿಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿರುತ್ತೆ. 9:30 9:15 ಅಷ್ಟರಲ್ಲೇ ಊಟ ಕೊಟ್ಬಿಡ್ತೀನಿ. ಅಷ್ಟರಲ್ಲೇ ಅವನು ನಿದ್ದೆ ಬರ್ತಾ ಇರುತ್ತೆ. ಸಂಜೆ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದಿರ್ತಾನೆ ಅಲ್ವಾ, ಊಟ ಹಾಕ್ಕೊಟ್ರೆ ಅಷ್ಟಾಗಿ ತಿನ್ನಲ್ಲ. ಹಾಗಾಗಿ ಅವನಿಗೆ ತಿನ್ನಿಸ್ತಾ ನಾನು ಸಹ ಜೊತೆಗೇ ಊಟ ಮಾಡ್ಕೋತೀನಿ. ನಿಮಗೆ ನಮ್ಮಲ್ಲಿ ಸಿಗೋವಂಥ ಯಾವುದೇ ಪ್ರಾಡಕ್ಟ್ ಬೇಕು ಅಂತ ಅಂದರೆ ವಾಟ್ಸಾಪ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರೂ ಸಹ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ದಯವಿಟ್ಟು ವಾಟ್ಸಾಪ್ ಮಾಡಿ. ನಾರ್ಮಲ್ ಮೆಸೇಜಸ್ಗೆ ರಿಪ್ಲೈ ಬರಲ್ಲ. ಅಥವಾ ನೀವು ಕಾಲ್ ಮಾಡಿನೂ ಸಹ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.